ಆತ್ಮಾನಂದ ಸರ್ ನೋಡಿ, ನಿಮ್ಮಿಂದನೇ ಪ್ರಶ್ನೆ ಶುರು. ಯಾವ ಕಾರಣಕ್ಕಾಗಿ ತಿರಂಗ ಯಾತ್ರೆ? ಸರ್, ದೇಶದಲ್ಲಿ ಇವತ್ತು ಪಾಕಿಸ್ತಾನದ ಮೇಲೆ ಏನು ಯುದ್ಧ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯುದ್ಧ ಆಗಿಲ್ಲ. ಏನು ಉಗ್ರಗಾಮಿಗಳ ಚಟುವಟಿಕೆ ತಾಣಗಳನ್ನಿದ್ದೋ ಅದನ್ನು ಧ್ವಂಸ ಮಾಡುವಂಥ ಕಾರ್ಯ ಆಗಿದೆ. ಅದಾದ ನಂತರ ಏನು ಕಳೆದ 3 ದಿನಗಳಲ್ಲಿ 72 ಗಂಟೆಗಳ ಕಾಲ ಏನು ನಮ್ಮ ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆಯ ಎಲ್ಲವೂ ಕೂಡ ಸ್ವತಂತ್ರವನ್ನು ಕೊಟ್ಟು ಅವರಿಗೆ ಸ್ವತಂತ್ರವಾದಂಥ ಅಧಿಕಾರವನ್ನು ನರೇಂದ್ರ ಮೋದಿಯವರು ಕೊಟ್ಟ ಕಾರಣದಿಂದ ಅವರ ಎಲ್ಲ ಕಾರ್ಯಾಚರಣೆ ಕೂಡ ಪಾಕಿಸ್ತಾನದ ಎಲ್ಲ ಕಾರ್ಯಾಚರಣೆಗಳು ಕೂಡ ವಿಫಲವಾದವು. ಡೊನಾಲ್ಡ್ ಟ್ರಂಪ್ ಅವರು ಮಾತುಗಳನ್ನ ಮುಗಿಸ್ತೇನೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದಂತ ಮಾತು ಇವತ್ತು ನರೇಂದ್ರ ಮೋದಿ ಅವರು ನೇರವಾಗಿ ಅವರ ಭಾಷಣದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಟ್ರಂಪ್ ಅವರು ಯಾರು ಈ ವಿಷಯವನ್ನ ಹೇಳಕ್ಕೆ ನಾವು ಯಾರ ಮಧ್ಯಸ್ಥಿಕೆಯನ್ನು ನಾವು ಒಪ್ಪೋದಿಲ್ಲ. ಮುಂದಿನ ದಿನಗಳಲ್ಲಿ ಯುದ್ಧವನ್ನ ನಾವು ಮಾಡಿಲ್ಲ. ಸಿಂಧೂರ ಇನ್ನ ಆಕ್ಟಿವ್ ಆಗಿದೆ. ಸಿಂಧೂರ ಇನ್ನ ಆಕ್ಟಿವ್ ಆಗಿದೆ ಅನ್ನುವಂಥದ್ದನ್ನ ಈ ದೇಶದ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೂರ್ವ ನಿಯೋಜಿತವಾದಂಗೆ ಕಾರ್ಯಕ್ರಮ ನಾವು 12ನೇ ತಾರೀಕು ಈ ಕಾರ್ಯಕ್ರಮ ನಡಿಬೇಕಾಗಿತ್ತು. ತಿರಂಗ ಯಾತ್ರೆಯನ್ನ, ವಿಜಯೋತ್ಸವನ್ನ, ಸೈನಿಕರಿಗೆ ಬೆಂಬಲವನ್ನ ಸೂಚಿಸುವಂತ ಒಂದು ಕದನ ವಿರಾಮ ಎನ್ನುವಂತ ಮಾತು ಬಂದ ತಕ್ಷಣನೇ ನಾವು ಈ ತಿರಂಗ ಯಾತ್ರೆಯನ್ನ ಸೈನಿಕರ ಬೆಂಬಲಕ್ಕೆ ನಾವು ಯಾತ್ರೆಯನ್ನ ಮಾಡಬೇಕು ಅಂತ ನಿಶ್ಚಯ ಆಗಿತ್ತು. ಕಾರಣಾಂತರಗಳಿಂದ ಮತ್ತೆ ಪಾಕಿಸ್ತಾನದವರು ವಿರಾಮ ಅಂತ ಹೇಳಿ ಮತ್ತೆ ಅವರ ಡ್ರೋನ್ಗಳು ಏನು ಮತ್ತೆ ರಾತ್ರಿ 8 ಗಂಟೆ ಮೇಲೆ ಚಲಾವಣೆಗೊಂಡು ಅದು ಭಾರತದ ಮೇಲೆ ದಾಳಿ ಮಾಡಿದಾಗ ಅದನ್ನು ನಾವು ತಟಸ್ಥ ಮಾಡಿ ಇದನ್ನು ಮುಂದೆ ಈ ಯಾತ್ರೆಯನ್ನು, ತಿರಂಗ ಯಾತ್ರೆಯನ್ನು ಮುಂದಕ್ಕೆ ಹಾಕಿದ್ವಿ. ಆದರೆ ಕಾಂಗ್ರೆಸ್ನವರು ಏನು ಟ್ರಂಪ್ನವರ ಮಧ್ಯಸ್ಥಿಕೆಯನ್ನ ಈ ದೇಶಕ್ಕೆ ದೇಶ ಮೊದಲು ನಿಮ್ಮ ರಾಜಕೀಯ ಬೆಳೆ ಆಮೇಲೆ ಬೇಯಿಸ್ಕೊಳ್ರಿ. ಮಾನ್ಯ ಸಚಿವರು ರಾಮಲಿಂಗ ರೆಡ್ಡಿ ಅವರು ಹಿರಿಯ ರಾಜಕಾರಣಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಸ್ವತಂತ್ರ ತಂದು ಕೊಡ್ತು ಅಂತ. ಕಾಂಗ್ರೆಸ್ ಈಗಿನ ಕಾಂಗ್ರೆಸ್ ಇವ್ರು ಯಾವ ಹೋರಾಟದಲ್ಲಿ ಇದ್ರು, ಅವತ್ತು ಎಷ್ಟು ಯಾವ ಜೈಲಲ್ಲಿ ಇದ್ರು, ಇವರು ಎಷ್ಟು ಹೋರಾಟಕ್ಕೆ ಹೋಗಿದ್ರು ರಾಮಲಿಂಗ ರೆಡ್ಡಿ ಅವರೇ. ಹಾಗಾಗಿ ನೀವು ಮಾತಾಡ್ತಾ ಇರಕ್ಕಂಥದ್ದು ರಾಜಕೀಯ ಬಿಡಿ. ಫಸ್ಟ್ ಸಂತೋಷ್ ಲಾಡ್ಗೆ ನಲ್ಪಾಡ್ ಅಂತ ಒಬ್ರು ಅವರ ಯುವ ನೇತಾರರು ಇದ್ರು. ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಸ್ವಲ್ಪ ಹೇಳ್ಬೇಕು. ಈಗ ಅವರಿಗೆ ಬಹಳ ಹುಮ್ಮಸ್ಸಿನಾಗಿ ಪದವಿ ಸಿಕ್ಕಿದೆ. ಅವರ ವಿದ್ಯಾರ್ಥಿ ದೆಸೆಯಲ್ಲಿ ಅವರು ಏನೇನು ಕಾರ್ಯಕ್ರಮಗಳನ್ನ ಹಾಕಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಟ್ರಂಪ್ ಅನ್ನು ಇಟ್ಕೊಂಡು ದೇಶದ ಜನಕ್ಕೆ ದೇಶದ ರಾಜಕಾರಣ ಕೇಳಿ. ಒಂದು, ಈ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಮುಂದುವರೆದಿರೋದಕ್ಕ, ಕದನ ವಿರಾಮ ಘೋಷಣೆ ಆಗಿರೋದಕ್ಕ, ಅದನ್ನು ಸ್ಪಷ್ಟಪಡಿಸಿ ಫಸ್ಟ್. ನೋಡಿ, ನಾವು ಸೈನಿಕರಿಗೆ ಬೆಂಬಲ ಸೂಚಿಸುವಂತ ಒಂದು ಕಾರ್ಯಕ್ರಮವನ್ನ ತಿರಂಗ ಒಂದ್ ಕಡೆ 12ನೇ ತಾರೀಕೆ ಪೂರ್ವ ನಿಯೋಜನೆ ಆಗಿತ್ತು, 12ನೇ ತಾರೀಕೆ ನಡೆಸಬೇಕಿತ್ತು ಅಂತ ಹೇಳ್ತೀರಾ. ಅಂದ್ರೆ 12ನೇ ತಾರೀಕು ನಡೆಸಬೇಕು ಅಂತ ನೀವು ಆಗ್ಲೇ ಪೂರ್ವ ನಿಯೋಜನೆ ಮಾಡ್ಕೊಂಡಿದ್ದೀರಾ. 12ನೇ ತಾರೀಕು ಇನ್ನೂ ಕೂಡ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇದ್ದಂತಹ ಸೇನಾ ಮುಖ್ಯಸ್ಥರು ಮಾತುಕತೆ ನಡೆಸಿರ್ಲಿಲ್ಲ, ಕದನ ವಿರಾಮವನ್ನ ಘೋಷಣೆ ಮಾಡಿರ್ಲಿಲ್ಲ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ಬಂದು ಭಾಷಣವನ್ನು ಮಾಡಿರ್ಲಿಲ್ಲ. ಆಗ್ಲೇ ಪೂರ್ವ ನಿಯೋಜನೆವಾಗಿ ಎಲ್ಲವನ್ನೂ ಲೆಕ್ಕಾಚಾರ ಆಗಿ 12ನೇ ತಾರೀಕೆ ಅಂತ ಹೇಳ್ಬಿಟ್ಟು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಹೇಗೆ? ಒಂದ್ ನಿಮಿಷ ಮೋದಿಯವರ ಭಾಷಣದಲ್ಲ, ಮೋದಿಯವರ ಭಾಷಣ ಕಾರ್ಯದರ್ಶಿ ಆದಂತ 24 ನಿಮಿಷದ ಮೋದಿಯವರ ಭಾಷಣದಲ್ಲೂ ಎಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಆಗಲಿ ಅಥವಾ ಅಮೆರಿಕ ಬಗ್ಗೆ ಪ್ರಸ್ತಾಪವನ್ನ ಮಾಡಿಲ್ಲ. ಇದು